ಕ್ರಾಂತಿವೀರರ ರಾಜ್ಯ ಸಂಘರ್ಷ ಹೋರಾಟ ವಿಪರೀತವಾಗಿ ನಡೀತಾ ಇರೋ ಹೊತ್ತಿನಲ್ಲೇ ಆಗೊಮ್ಮೆ ಈಗೊಮ್ಮೆ ಚಂಡಮಾರುತ ಬಂದು ವೆದರ್ ಎಲ್ಲ ಸಿಕ್ಕಾಬಿಟ್ಟೆ ಕೂಲ್ ಡೌನ್ ಆಗೋ ಥರ ಪೊಲಿಟಿಕಲ್ ಇನ್ನು ಕೂಲ್ ಡೌನ್ ಆಗ್ತಾ ಇರುತ್ತೆ ಮತ್ತು ಬುಸು 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 ಅಂತ ಮೇಲಕ್ಕೆ ಬರುತ್ತೆ. ಈಗ ನವೆಂಬರ್ ಕ್ರಾಂತಿ, ಈಗ ಸಿದ್ದರಾಮಯ್ಯನವರ ಸಾರಥಿ. ಸಿದ್ದರಾಮಯ್ಯನವರು 5 ವರ್ಷ ನಾನೇ CM ಅಂತಿದ್ದವರು ಈಗ ಅದಕ್ಕೆ ಒಂದು ಪದವನ್ನು ಸೇರಿಸಿ ಬಿಟ್ಟಿದ್ದಾರೆ. ಅದೇನೆಂದರೆ ಹೈಕಮಾಂಡ್ ತೀರ್ಮಾನ ಮಾಡಿದರೆ 5 ವರ್ಷ ನಾನೇ ಮುಖ್ಯಮಂತ್ರಿ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನೇ CM, ನಾನೇ ನಾಳೆ ಬೆಳಿಗ್ಗೆ. ಯಾಕೆ ಸರ್ ಅದು ಯಾವುದು ಅದನ್ನೇನು ಹೇಳೋದು? ಇದು ನಾಳೆ ಸೂರ್ಯ ಇದು ಬಂದ ಮೇಲೆ, ಇದು ಕಾವೇರಿನಲ್ಲಿ ನೀರು ಬಂದಾಗ ಈ ಥರದ್ದು ಮೈಯಲ್ಲಿ ರಕ್ತ ಹರಿಯೋದು ನಿಲ್ತೋಗದೆ ಇದ್ದರೆ ಆದರೆ ಹೋದರೆ ಈ ಥರದ್ದೆಲ್ಲ ಹೇಳಿದ್ರೆ ಕೇಳೋಕ್ಕಿಲ್ಲ, ಯಾವನು ಬಿಟಿ ಬಿದ್ದಿಲ್ಲ ಇಲ್ಲಿ. ಚೀಫ್ ಮಿನಿಸ್ಟರ್ ಶುಡ್ ಅಂಡರ್ಸ್ಟ್ಯಾಂಡ್, ಡೋಂಟ್ ಪ್ಲೇ ಜೋಕ್ ಆನ್ ಪೀಪಲ್, ಬಿ ಸೀರಿಯಸ್. ಏನಾದ್ರು ಒಂದು ಕರೆಕ್ಟಾಗಿ ಹೇಳ್ಕೊಳ್ಳಿ. ಸುಮ್ಮನೆ ಹೈಕಮಾಂಡ್ ಹೇಳಿದ್ದಾರೆ, ಕಾಂಗ್ರೆಸ್ನಲ್ಲಿ ಯಾವಲ್ಲ ಅವನಿಗೂ ಗೊತ್ತಿಲ್ವಾ ಹೈಕಮಾಂಡ್ ಹೇಳಿದ್ದಾರೆ ಅಂತ? ಅದನ್ನ ಯಾರು ಗೆರೆದ? ಎಕ್ಸೆಪ್ಟ್ DK ಶಿವಕುಮಾರ್ ಅವ್ರು ಸುಮ್ಮನೆ ಒಂದು ರೈಲ್ ಬಿಡ್ತಾ ಇರ್ತಾರೆ ಅವಾಗವಾಗ ಮೈಕ್ ಸಿಕ್ಕಿದಾಗೆಲ್ಲ, ವ್ಯಕ್ತಿ ಪೂಜೆ ಮಾಡಬೇಡಿ ಅಂತ. ಇದು ಹೈಕಮಾಂಡ್ ಅನ್ನು ಏನದು? ಹೈಕಮಾಂಡ್ ಅಂದರೆ ವ್ಯಕ್ತಿಗಳೇ, ಹೌದು. ಅಲ್ಲಿ ಯಾವ ಕಮಾಂಡೋ ಇಲ್ಲ, ಏನು ಆರ್ಮಿನ ಅದು? ಕಮಾಂಡ್ ಇಲ್ಲ ಪಮಾಂಡ್ ಇಲ್ಲ, ಅಲ್ಲಿ ವ್ಯಕ್ತಿಗಳೇ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಅಷ್ಟೇ ವ್ಯಕ್ತಿಗಳು. ಖರ್ಗೆ ಅವರು ಇಲ್ಲ, ಖರ್ಗೆನೂ ಇಲ್ಲ ಅದರಲ್ಲಿ. ಹಾಗಾಗಿ ಈಗ ಚೀಫ್ ಮಿನಿಸ್ಟ್ರು ನಾನೇ, ಆಯಿತು ನೀವೇ ಇರಿ ಅವ್ರು ಹೇಳಿದ್ರೆ. ಅವ್ರು ಹೇಳೋದಾಗಿದ್ರೆ ಇಷ್ಟು ದಿನ ಯಾಕೆ ಲಬಲಬೋ ಅಂತಿದ್ರು ಎಲ್ಲರೂ. ಸರಿ, ಹೈಕಮಾಂಡ್ ಮುಂದುವರಿಸಬಹುದು ಅಂತ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಐ ವಿಲ್ ಸಿಂಪ್ಲಿ ಸೇ ದಿಸ್, ನನ್ನ ಪ್ರಕಾರ ಈ ಹೈಕಮಾಂಡ್ ಇವ್ರನ್ನ ಮುಂದುವರಿಸುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಬಟ್ ಈ ಹೈಕಮಾಂಡು 5 ವರ್ಷ ಮುಂದುವರಿಸ್ತೀವಿ ಅಂತ ಮಾತು ಕೊಟ್ಟಿಲ್ಲ, ಅಷ್ಟು ಮಾತ್ರ ನಿಜ. ಈಗ ಇವ್ರನ್ನ ಮುಂದುವರಿಸ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಬದಲಾದ ಸನ್ನಿವೇಶದಲ್ಲಿ ಮುಂದುವರಿಸ್ಕೋಬೋದು ಬೇಕಿದ್ರೆ, ಬಟ್ ಮಾತನ್ನು ಕೊಟ್ಟಿಲ್ಲ. ಸಿದ್ದರಾಮಯ್ಯ ಹ್ಯಾಸ್ ಟು ವೇಕೇಟ್, ಗಿವ್ ಇಟ್ ಟು ಸಂಬಡಿ. ಅದು DK ಇರ್ಬೋದು, ಇನ್ನೊಬ್ರು ಇರ್ಬೋದು, ಅದು ಗೊತ್ತಿಲ್ಲ. ನನ್ನ ಪ್ರಕಾರ DK ಅದು ಸದ್ಯದ ಮಟ್ಟಿಗೆ, ಸದ್ಯಕ್ಕೆ. ಅದಿಲ್ಲ ಅಂದರೆ ಬೇರೆಯವ್ರು ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಹಿ ಹ್ಯಾಸ್ ಟು ವೇಕೇಟ್, ದಟ್ ಇಸ್ ದಿ ಅಗ್ರಿಮೆಂಟ್. ಸುಮ್ಮನೆ ಟ್ರೈ ಮಾಡೋಣ, ಒಡೆಯೋಣ, ಬಿದ್ದರೆ ಬೀಳಲಿ ಅಂತ ಲೆಕ್ಕಾಚಾರ ಅಷ್ಟೇ ಇದು. ಎಲ್ಲರೂ ಅಷ್ಟೇ, ರಾಜಣ್ಣನೂ ಅಷ್ಟೇ. ರಾಜಣ್ಣ ಕಳ್ಕೊಳ್ಳೋದು ಏನಿಲ್ವಲ್ಲ, ಅವ್ರಿಗೇನಿದೆ ಕಳ್ಕೊಳ್ಳೋದು? ಈಗ ಇದು ಹೈಕಮಾಂಡ್ ತೀರ್ಮಾನ ಮಾಡಿದರೆ ನಾನೇ ಪೂರ್ಣಾವಧಿ ಅಂತೆಲ್ಲ ಅಂದರು. ಈ ಮಧ್ಯೆ DK ಶಿವಕುಮಾರ್ ಜೊತೆಗೆ ಪರಮೇಶ್ವರ್, ಮುನಿಯಪ್ಪ ಅವ್ರ ಹೆಸರನ್ನೆಲ್ಲ ತಂದು 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 ಗಾಳಿಗೆ ಬಿಡ್ದ. ಅವರ ಫಾಲೋಯರ್ಸ್ ಹಿಂದ್ಗಡೆ ಇರ್ತಾರಲ್ಲ ಒಂದು 16 ಜನ, ಅಣ್ಣ ನೀನೇ CM ಅಣ್ಣ ಬಿಡೋಣ ಅಂದಿರ್ತಾರೆ. ಸುಮ್ಮನಿರ ಅಂತಾರೆ. CM ಮುನಿಯಪ್ಪ CM ಅಂದ್ಬಿಡೋದು. ಮಾಧ್ಯಮದವ್ರು ಅದನ್ನೇ ಹಿಡ್ಕೊಂಡ್ಬಿಡ್ತಾರೆ. ಮುನಿಯಪ್ಪ CM ಮುಂದೆ ಹೆಸರು, ಎಲ್ಲರದ್ದು ಕೂಗು ಅನ್ನೋ ಥರ, ಏನು CM ಹೆಸರಿಗೆ ಅಂತ. ಇದು ರಾಜಕಾರಣನ ಸೀರಿಯಸ್ನೆಸ್ ಏನಾರು ಇದೆಯಾ ಇದಕ್ಕೆ? ಒಂದು ರಾಜ್ಯನ ಆಳೋ ರೀತಿನ ಒಂದು ರಾಷ್ಟ್ರೀಯ ಪಕ್ಷ ಜೋಕರ್ಗಳ ಥರ ಆಡ್ತಾ ಇದ್ದೀರಿ ಯಾಕೋ ಬರ್ತಾ ಬರ್ತಾ. ಮೊದಲೇ ಗ್ಯಾರಂಟಿ ಸ್ಕೀಮಲ್ಲಿ ಮೊಕಾಮೂತಿ ನೋಡಿ ಹಲ್ಲು ಉದುರೋಗೋ ಮಟ್ಟಿಗೆ ತತ್ತರಿಸ್ತಾ ಇದ್ದೀವಿ ಇಲ್ಲಿ. ಇನ್ನೊಂದು ಕಡೆ ಈ ಡ್ರಾಮಾ ಮಾಡ್ಕೊಂಡು ಆಡ್ತಾ ಇದ್ದೀರಿ. 6 ತಿಂಗಳು ಆಗೋಗಿದೆ, ಎಗರು ಬಿದ್ದೋಯ್ತು ಈ ಸರ್ಕಾರ, ಕೆಲಸ ಆಗದೆ. ಪರಿಣಾಮ ಪಾಟೋಲ್ಗಳು. ಚೀಫ್ ಮಿನಿಸ್ಟರ್ 1 ವಾರ ಕೊಟ್ಟಿದ್ರಲ್ಲ, ಇನ್ನೊಂದು ವಾರದಲ್ಲಿ ಮುಚ್ಚಿಬಿಡ್ಬೇಕು, ಬನ್ನಿ ಕರ್ಕೊಂಡು ಹೋಗ್ತೀರಿ ಬೆಳಗ್ಗೆ ನಿಮ್ಮನ್ನು. ಹೋತ್ ಈ ಸುಖಕ್ಕೆ ನಿಮ್ಮನ್ನು ಆಯ್ಕೆ ಬೇರೆ ಮಾಡಿದ್ರು 135 ಕೊಟ್ಟು. ಅಲ್ಲ, ಆಗ ಆಯ್ಕೆ ಮಾಡಿದ್ದು ಬೇರೆ ಬಿಡಿ, ಅವಾಗಿದ್ದವ್ರಂತೂ ಆ ಪ್ರಭೂತಿಗಳಂತೂ ಅವು ನನ್ನ ಪ್ರಕಾರ ಅರ್ಧ ಮಾರ್ಸು ಅರ್ಧ ಪ್ಲೂಟೋ ಇಂದ ಇಳಿದು ಬಂದಿದ್ವು ಅವು. ಅವ್ರು ನಿಮಗಿಂತ ಅಯೋಗ್ಯರಿದ್ರು, ಬಿಟ್ಬಿಡಿ, ಯೋಗ್ಯರಿರಲಿಲ್ಲ ಬಿಡಿ ನನ್ನ ಪ್ರಕಾರದಲ್ಲಿ, ನನ್ನ ಪ್ರಕಾರ. ಮಾಧ್ಯಮದವರ ಪ್ರಶ್ನೆಗೆ ಅಯ್ಯೋ ಎಲ್ಲರೂ ಇರ್ತಾರೆ ಸ್ಪರ್ಧೆನಲ್ಲಿ ಅಂತ, ಇರ್ತಾರೆ ಸ್ಪರ್ಧೆನಲ್ಲಿ. ಈತ ಏನೋ DK ಶಿವಕುಮಾರ್ ಹೈಕಮಾಂಡ್ ಹತ್ರಕ್ಕೆ ಹೋಗಿದ್ರಂತೆ, ಅಲ್ಲಿ ಯಾರು ಲೀಡ್ರ್ಗಳು ಯಾರು ಇರಲಿಲ್ವಂತೆ. ಅದು ಇರಲಿಲ್ಲ ಅಲ್ಲ, ಯಾರನ್ನ ರಾತ್ರಿ ಎಲ್ಲಿ ಭೇಟಿ ಮಾಡಿರ್ತಾರೆ ಅಂತ ಏನು ಮಾಧ್ಯಮದವ್ರೇನು ಬೆನ್ನಿಂದೆ ಮಖಕ್ಕೊಂದು ಕ್ಯಾಮ್ರಾ ಹಾಕೊಂಡು ಓಡಾಡೋಕ್ಕಾಗತ್ತಾ? ಅಲ್ಲಿ ಯಾವುದೋ ಕಾರಲ್ಲಿ ಹಿಂಗೆ ತಿರ್ಕೊಂಡು ಆ ಗಲ್ಲಿಲಿ ಹೋಗಿ ಗಲ್ಲಿಯಿಂದ ಬಂದು ಇನ್ಯಾವುದೋ ರೋಡೊಳಗೆ ಹೋಗ್ಬಿಟ್ಟು ಯಾರನ್ನ ಭೇಟಿ ಮಾಡ್ಬೋತಾರೋ ಇವ್ರುಗಳು? ಯಾವನು ಏನು ಸುಮ್ಮನೆ ಹಂಗಾರ ಅಲ್ಲಿ ಹೋಗಿದ್ರು. ಡೆಲ್ಲಿನಲ್ಲಿ ಕಸ ತೆಗ್ದಿದ್ದಾರೋ ಇಲ್ವಾ ಅಂತ ನೋಡ್ಕೊಂಬರಕ್ಕೆ ಹೋಗಿದ್ರು. DK ಶಿವಕುಮಾರ್ ಸುಮ್ಮನೆ ಬಿಡ್ತಾರೆ ರೈಲು. ಆಮೇಲೆ ಬಂದು ಅವ್ರು ಹೆಂಗೆ ಹೇಳ್ತಾರೆ ಹಾಗೆ, ಹೈಕಮಾಂಡ್ ಏನು ಹೇಳುತ್ತೆ ಹಾಗೆ, CM ಹೆಂಗೆ ಹೇಳ್ತಾರೆ ಹಾಗೆ ಅಂತ ಅಂದಿಯಾರಂತೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ CM ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗೆ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. CM ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗೆ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ.
ದಲಿತ ಸಂಘಟನೆಯವರೆಲ್ಲರೂ ಕೂಡ ಈ ಬಾರಿ ದಲಿತ ಸಿಎಂ ಮಾಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ತಪ್ಪೇನಿದೆ ಅದರಲ್ಲಿ? ಒಬ್ಬರು ದಲಿತರು ಮುಖ್ಯಮಂತ್ರಿ ಆದರೆ ಏನು ತಪ್ಪಿದೆ? ಸಂತೋಷ ಪಡಬೇಕಲ್ವಾ? ಎಲ್ಲ ಹೈಕಮಾಂಡ್. ತಪ್ಪೇನಿದೆ? ಹಂಗೆ ಡಿ ಕೆ ಶಿವಕುಮಾರ್ನ ಮಾಡಿ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ? ಹೌದು. ನೀನು ಸಂತೋಷ ಪಡಬೇಕಲ್ವಾ ಅಂತ ಅವ್ರ ಕಡೆ ಅವ್ರು ಕೇಳಬಾರ್ದಾ? ಚುನಾವಣೆ ಮುಂಚೆ ಪೆನ್ನು ಪೇಪರ್ ಹಿಡ್ಕೊಂಡು ಹೋದವರಲ್ವ ಅವರು. ಹಾಂ, ಏನಿದೆ ತಪ್ಪು ಅಂತ ಅವರು ಹೇಳ್ಬೋದು, ಪರವಾಗೂ ಕೇಳ್ಬೋದು. ಹಾಂ, ಅದರಲ್ಲಿ ಏನು ತೊಂದರೆ ಇಲ್ಲ. ಯಾವುದೂ ಆಗಲ್ಲ. ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಮಧ್ಯೆ ಈ ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ಏನೋ ಒಂದು ಒಪ್ಪಂದವಾಗಿದೆ. ಒಪ್ಪಂದದ ವಿವರಗಳು ನಮ್ಮ ಹತ್ರ ಇಲ್ಲದೇ ಇರಬಹುದು, ಹೀಗೆ ಅಂತ ಹೇಳಿ ಆಗಿದೆ. ಅದರಲ್ಲಿ ಅಧಿಕಾರ ಹಂಚಿಕೆಯೂ ಒಂದು. ಅದು 2.5-3 ವರ್ಷವೋ ನಮಗೆ ಅರಿವಿಲ್ಲ, ನಮಗೆ ಗೊತ್ತಿಲ್ಲ. ಈಗ ಅದು ಬದಲಾಗುತ್ತದ ಗೊತ್ತಿಲ್ಲ. ಒಂದು ವೇಳೆ ಬದಲಾಗದಿದ್ದರೆ ಚೀಫ್ ಮಿನಿಸ್ಟರ್ ಕಂಟಿನ್ಯೂ ಆಗ್ತಾರೆ, ಭಾಳ ಸರಳ. ಬದಲಾದರೆ ಡಿ ಕೆ ಶಿವಕುಮಾರ್ ಅದ್ರಲ್ಲಿ CM ಆಗ್ತಾರೆ, ಭಾಳ ಸರಳ. ಅಲ್ಲ, 4 ತಿಂಗಳ ಹಿಂದೆನೇ ಪುನಾರಚನೆಗೆ ಹೇಳಿದ್ರು, ಈಗ ಮಾಡೋ ಸಮಯ ಬಂದಿದೆ ಅಂತ ಮಾಡ್ಬೋದು, ಹೇಳ್ತಿದ್ದಾರೆ. ಮಾಡದೇನೂ ಇಲ್ಲದೆ ಇರ್ಬೋದು, ಅದು ಬೇರೆ ವಿಚಾರ. ಈಗೇನು ಪುನಾರಚನೆ ಅಂದ್ಬಿಟ್ರೆ ಏನಾಗ್ಬಿಡುತ್ತೆ? ಟೆಕ್ನಿಕಲಿ ಹೊಸ CM ಮಾಡೋದಾದ್ರೆ ಮಾಡ್ಬಿಟ್ಟು ಪುನಾರಚನೆ ಮಾಡೋದು ಒಳ್ಳೆ ಲಕ್ಷಣ, ಬೆಟರ್ ಸಿಸ್ಟಮ್ ಅದು. ಇಲ್ವಾ, ಪುನಾರಚನೆ ಈಗ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಈಗೇನಾಗ್ಬಿಟ್ರೆ ಪುನಾರಚನೆ? ಏನು ಸಿದ್ದರಾಮಯ್ಯವ್ರು ತನಗೆ ಬೇಕಾದವ್ರನ್ನೆಲ್ಲ ಕರ್ಕೊಂಬಂದು 32 ಜನನು ಕೂರಿಸ್ಬಿಟ್ಟು ಆಮೇಲೆ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಆದ್ರೂ ಹೆಂಗೆ 32 ಜನ ಕಟ ಬಿಟ್ಬಿಟ್ಟು ಬಂದಿದ್ದೀನಿ ಅಂತಂದ್ಬಿಟ್ಟು ಮಾಡೋಕ್ಕಾಗತ್ತಾ? ಏನಿಲ್ಲ. ಅಲ್ಲಿ ಖರ್ಗೆ ಅವ್ರದ್ದು ಕೋಟಾ ಇರುತ್ತೆ, ಡಿ ಕೆ ಶಿವಕುಮಾರ್ದು ಕೋಟಾ ಇರುತ್ತೆ, ಹೈಕಮಾಂಡ್ದೇ ಕೋಟಾ ಇರುತ್ತೆ, ಸಿದ್ದರಾಮಯ್ಯನವ್ರದ್ದು ಕೋಟಾ ಇರುತ್ತೆ. ಹೇಳೋಕೆ ಮಾತ್ರ ಹೈಕಮಾಂಡ್ ಸುಮ್ಮನೆ ಎಲ್ಲರ ಕೋಟಾ ಮಧ್ಯದಲ್ಲಿ ಅದು ನಾಳೆ ಫಾರ್ಮ್ ಆಗಬೇಕು. ಸುಮ್ಮನೆ ಬಿಡ್ತಾ ಇರ್ತಾರೆ ರೈಲನ್ನ. ಏನೋ ಮೊನ್ನೆ ನಾವು ಬಂದು ಇವ್ರನ್ನೆಲ್ಲ ನೋಡ್ಬಿಟ್ಟಿದ್ದೀವಿ ಅನ್ನೋ ಥರ. ಫಸ್ಟ್ ಆಫ್ ಆಲ್ ಜನರಿಗೆ ಏನು ಇಂಟ್ರೆಸ್ಟ್ ಇಲ್ಲ ಇವ್ರ ಮೇಲೆ. ಇವ್ರು ಆಡ್ತಿರೋ ಆಟಗಳಿಗೆ ಒಂದು ಕಾಲಾಣಿ ಕೆಲಸ ಆಗ್ತಿಲ್ಲ. ಆಫೀಸರ್ಗಳು ಮಾತ್ರ ಮಜಾ ತಗೋತಾ ಇದ್ದಾರೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಮಧ್ಯೆ CM ಪಟ್ಟದ ಆಟವು ಕೂಡ ಜೋರಾಗಿ ನಡೀತಾ ಇದೆ. ರಾಜ್ಯದಲ್ಲಿ ದಲಿತ CM ಕೂಗು ಕೂಡ ಕೇಳಿ ಬರ್ತಾ ಇದೆ. ನಿನ್ನೆ ಶಿವಮೊಗ್ಗದಲ್ಲಿ ಸಚಿವ KH ಮುನಿಯಪ್ಪ ಪರವಾಗಿ ಘೋಷಣೆ, ಇವತ್ತು ಬೆಂಗಳೂರಿನಲ್ಲಿ ಪರಮೇಶ್ವರ್ ಅವರ ಪರವಾಗಿ CM ಘೋಷಣೆ ಕೂಗು ಬಂತು. ಇನ್ನು ಮುನಿಯಪ್ಪ CM ಆದ್ರೆ ಖುಷಿ ಪಡ್ತೀನಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಸಹ ದಲಿತರಿಗೂ CM ಅವಕಾಶ ಸಿಕ್ಕರೆ ಒಳ್ಳೇದಲ್ವಾ ಅಂತ ಹೇಳಿದ್ದಾರೆ. ಮುನಿಯಪ್ಪನವರು ಹಿರಿಯರಿದ್ದಾರೆ, ಸಮರ್ಥರಿದ್ದಾರೆ, ಅರ್ಹತೆ ಇದೆ, ಅದರಲ್ಲಿ ಏನ್ ತಪ್ಪಿದೆ? ಮುನಿಯಪ್ಪನವರು ಮುಖ್ಯಮಂತ್ರಿ ಆದ್ರೆ ನಾನು ಸಂತೋಷ ಪಡೋನೆ. DK ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ. ಶಿವಕುಮಾರ್ ಅವರಿಗೆ ಕಂಪೇರ್ ಮಾಡೋದಕ್ಕೆ ಯಾರಿದ್ದಾರೆ ಈಗ? ಅಷ್ಟು ಅವರು ಸಾಮರ್ಥ್ಯ ಇದೆ. ಅದ್ರ ಬಗ್ಗೆ ನಾವು ಹೇಳೋವಂಥದ್ದಲ್ಲ. ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮವಾಗಿ ಆದಾಗ ನಾವೆಲ್ಲ ಒಪ್ಕೊಳ್ಳೋದಕ್ಕೆ ನಾವು ತಯಾರಿದ್ದೀವಿ. ಬರ್ಬೋದು, ಮುಂದಿನ ದಿನಗಳಲ್ಲಿ ಬರ್ಬೋದು. ಬರಂಗಿಲ್ಲ, ಕಾಯಬೇಕಲ್ಲ, ವೇಟ್ ಮಾಡಬೇಕು. ತಕ್ಷಣ ಕೇಳಿದ್ರೆ ಅವಕಾಶಗಳಿಲ್ಲ. ಮುಂದಿನ ದಿನಗಳು ಕಾಯಬೇಕು, ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು. ಕಾಯಲೇಬೇಕು, ಅದೇ ನಂಗೆ ಕಾಯಲೇಬೇಕು. ಅವಕಾಶ ಬರೋವರೆಗೆ ಕಾಯಬೇಕು. ನೀವು ಕಾದು ನೋಡೋದು ಇನ್ನೂ ಬಂತಿಲ್ಲ. ಇನ್ನೊಂದು ತಿಂಗಳು 15 ದಿವಸ 20 ದಿವಸ ಇದೆ. ಕಾರಣ ಯಾಕೆ ಕೊಡಲಿ, ದಲಿತರಿಗೆ ಕೊಡಬಾರ್ದು ಕೊಡಬೇಕು ಅನ್ನೋ ಪ್ರಶ್ನೆ ಅಲ್ಲ. ಕೊಡ್ಬೋದು, ಕೊಡಬಾರ್ದು ಅಂತಲ್ಲ. ನನ್ನ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಸಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಪದವಿಯನ್ನು ಕೊಡಬಹುದಾಗಿದ್ದಂತಹ ಅತ್ಯಂತ ಪಕ್ವವಾದ ಮತ್ತು ಸರಿಯಾಗಿದ್ದ ಸಂದರ್ಭ ಇದ್ದಿದ್ದು ಒಂದೇ ಒಂದು ಸರಿ. ಅದು ಖರ್ಗೆಗೆ ಅವಕಾಶ ಇತ್ತು, ಸಿದ್ದರಾಮಯ್ಯನವರು ಮೊದಲ ಬಾರಿಗೆ CM ಆದಾಗ. ಅದಾದ ಮೇಲೆ ನನ್ನ ಲೆಕ್ಕಾಚಾರದಲ್ಲಿ ಈಗ ಹೈಕಮಾಂಡ್ನ ಕೃಪೆಯಿಂದ ಯಾರಾದರೂ ಆದರೆ ಆಗಬಹುದು. ನಾಯಕತ್ವದ ವಿಚಾರದಲ್ಲಿ ಈಗಿನ್ನೂ ಯಾರೂ ಆ ಹಂತಕ್ಕೆ ಬಂದಿಲ್ಲ ಅಂತ ನನ್ನ ವಾದ. ಬರ್ಬೋದು, ಮುಂದೆ ಯಾರೋ ಒಬ್ಬರೋ ಇಬ್ಬರೋ ಬರ್ಬೋದು. ಇಟ್ ಈಸ್ ನಾಟ್ ಬರೋಕ್ಕಾಗದೇ ಇರೋವಂಥದ್ದು ಏನಲ್ಲ. ಇನ್ನೂ ಈ ಮುನಿಯಪ್ಪನವ್ರನ್ನ ಮಾಡ್ತೀನಿ. ನನ್ನ ಪ್ರಕಾರ ಮುನಿಯಪ್ಪ ಅವರು ಕ್ಯಾಬಿನೆಟ್ಟಲ್ಲಿ ಫಸ್ಟ್ ಉಳ್ಕೊಳ್ಳಿ, ಆಮೇಲೆ ನೋಡೋಣ CM ಕಥೆನ. ಅದೇನು ಪ್ರಶ್ನಾರ್ಥಕವಾಗಿದೆ ಅಂತ ನನ್ನ ಡೌಟು. ಪಾಸಿಬಿಲಿಟಿ ಸಮ್ ಸೀನಿಯರ್ಸ್ ವಿಲ್ ಹ್ಯಾವ್ ಟು ಗೋ. ಅದ್ರಲ್ಲಿ ಮುನಿಯಪ್ಪನೂ ಇರ್ಬೋದು, ಪರಮೇಶ್ವರರು ಇರ್ಬೋದು, ಯಾರಿಗೂ ಗೊತ್ತು. ಬಹುತೇಕರು ತ್ಯಾಗದ ಮಾತಾಡ್ತಾ ಇದ್ದಾರೆ. ಯಾವ ತ್ಯಾಗ ರೀ? ಕಿತ್ತಾಕಕ್ಕೆ ಮೊದಲು ತ್ಯಾಗದ ಮಾತಾಡೋದು ಅಷ್ಟೇ. ಅದು ಯಾವ ತ್ಯಾಗ? ಸುಮ್ಮನೆ ಹುಡುಗಿ ಸಿಕ್ಕಲಿಲ್ಲ ಅಂದ್ಬಿಟ್ಟು ನಾನು ಮದುವೆನೇ ಆಗಲ್ಲ ಅಂತ ತೀರ್ಮಾನ ಮಾಡಿರಲಿಲ್ವಾ ಅಂದಂಗೆ. ಅದು ಒಳಸು ನ್ಯೂಸ್ ಏನಪ್ಪ ಇಂಟರ್ನಲ್ಲಲ್ಲಿ ಅಂತಂದರೆ ಅವ್ನು ಹುಡುಗಿ ಸಿಗ್ತಾ ಇರಲ್ಲ. ಅದು ಅವ್ನು ತಿಪ್ಪರ್ ಲಾಗ ಹೊಡೆದ್ರು ಸಿಕ್ಕಲ್ಲ ಅವ್ನು ಹುಡುಗಿ. ಯಾರು ಒಪ್ಪಲ್ಲ ಅವನನ್ನು. ಇವ್ನು ಯೂಸ್ಲೆಸ್ ಫೆಲೋ ಅಂತಿರ್ತಾರೆ.
ಅದಕ್ಕೆ ಇವನು ಆಚೆ ಇಲ್ಲ ಏನು ಹೇಳ್ಕೊಂಡು ಓಡಾಡೋದು? ಸಮಾಧಾನ ಮಾಡ್ಕೊಳಕ್ಕೆ. ಅವನು ಸಮಾಧಾನ ಅಲ್ಲ, ಪ್ರಪಂಚ ಮೆಚ್ಚಕ್ಕೆ ಅವನಿಗೇನು ಸಮಾಧಾನ ಮಾಡ್ಕೊತಾನೆ ಫೂಲ್ ಅವನು. ಅವನೇನು ಹೇಳ್ತಾನೆ ಆಚೆ ಬಂದು, ನಾನು ಮದುವೆ ಆಗಲ್ಲ ಅಂತ ಹೇಳಿದ್ನಲ್ಲ, ನಾನು ಬ್ರಹ್ಮಚಾರಿಯಾಗಿ ದೇಶ ಸೇವೆಗೆ ಇರ್ತೀನಿ ಅಂತ ದೇಶ ಸೇವೆಗೆ ಇರ್ತಾನೆ. ಹಾಗೆ ಇವೆಲ್ಲ ಈ ಮಂತ್ರಿಗಳ ಕತೆ ಇವೆಲ್ಲವಕ್ಕೂ ಪೋಸ್ಟ್ ಹೋಗುತ್ತೆ ಏನು ಗೊತ್ತಾದವಲ್ಲ. ನಾನು ತ್ಯಾಗಕ್ಕೆ ರೆಡಿ ಇದ್ದೀನಲ್ಲ, ಅಲ್ಲಿ ಕಳಿಸ್ತಾರೆ, 2 ಬಿಟ್ಟು ಲತ್ತ ಕೊಡ್ಬಿಟ್ಟು ಕಳಿಸ್ತಾರೆ ಆಚೆಗೆ ಅಂತ ಗೊತ್ತಾಗೋಗಿರುತ್ತೆ ಕೆಲವ್ರಿಗೆ. ಮುಲಾಜಿಲ್ಲ. ಅಷ್ಟೇ ಕತೆ ಇವರು. ಈ ಬೂಟಾಟಿಕೆಗಳನ್ನು ನಾವು ಭಾಳ ವರ್ಷದಿಂದ ನೋಡ್ಬಿಟ್ಟಿದ್ದೀವಿ. ಬೇಕಾದ್ರೆ ಹೊಸೊಬ್ರ ಹತ್ರ ಹೋಗ್ಬಿಟ್ಟು ಸಾಧ್ಯ ಆದರೆ ಕಿವಿಗೆ ಒಂದಿಷ್ಟು ಒಳ್ಳೆ ಎಣ್ಣೆ ಹಾಕ್ಕೊಳ್ಳಿ ಅವ್ರಿಗೆ, ಯಾವನು ಕಿವಿಗೆ. ಕ್ಯಾಬಿನೆಟ್ ಪುನಾರಚನೆ ಆಗ್ತಿದೆ ಅಂತ ಇನ್ನಷ್ಟು ಸಚಿವರು ಪದತ್ಯಾಗ ಅಂತೆ. ಅಬಾಬಾಬಾ, ಏನು ಎಲ್ಲ ಸ್ವಾತಂತ್ರ್ಯ ಯೋಧರು, ತ್ಯಾಗಿಗಳು. ಸಚಿವ ಸ್ಥಾನ ಸಿಗೋರು ಅಂತಲೇ ಕಳಿಸ್ರಪ್ಪ ಸುಮ್ಮನೆ. ಒಂದು ರೀಶಪ್ಪಲ್ಲೂ ಅದು ಯಾವುದೇ ಪ್ರಾಬ್ಲಮ್ ಇಲ್ಲ, ನಥಿಂಗ್, ಅಥವಾ ಯಾರೂ ವಿರೋಧ ಇಲ್ಲ. ತಪ್ಪೇನಿದೆ? ಸ್ವತಂತ್ರ ಪ್ರಜಾಪ್ರಭುತ್ವದಲ್ಲಿ ಕೆಲವರು ಸಿದ್ದರಾಮಯ್ಯನವ್ರು ಬೇಕು ಅನ್ಬೋದು, ಕೆಲವರು DK ಬೇಕು ಅನ್ನೋದು. ಚುನಾವಣೆಯಲ್ಲಿ ಗೆದ್ದಂಥವ್ರಿಗೆ ಯಾರು ಬೇಕಾದ್ರೂ ಕ್ಲೈಮ್ ಮಾಡ್ಬೋದು. ಶಾಸಕರ ಅಭಿಪ್ರಾಯನೂ ಮುಖ್ಯ, ಹೈಕಮಾಂಡ್ ತೀರ್ಮಾನ. ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇದೆ, ಅವ್ರು ಮಾಡ್ಬೋದು, ಮಾಡಲಿ. ಆಯ್ತಪ್ಪ, ಬೇರೆಯವ್ರಿಗೆ ಅವಕಾಶ ಕೊಡ್ಲಿ ಬಿಡಿ, ಏನೀಗ ಬಿಡ್ತಾರೆ ಬಿಡ್ಲಿ, ಯಾಕೆ ಬೇರೆಯವ್ರಿಗೆ. ಈ ಬಾರಿ ಕೂಡ ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ. ಮುಂಬೈ ಕರ್ನಾಟಕದ ಎಲ್ಲ ಆಗಲಿ, ಯಾರು ಬೇಡ ಅಂದವರು ಆಗಲಿ, ನಾನು ಅದೇ ಹೇಳೋದು ಆಗಲಿ. ಇದು ಒಂದು ಹೊಸ ವಿಷಯ ಶುರು ನನ್ನ ಆಗುತ್ತೆ ಪ್ರಕಾರ ಮಂತ್ರಿಗಳನ್ನೇ ರಚಿಸ್ಬಿಡಿ. ಬೇಡವೇ ಸರ್? ಬೇಕಾಗಿಲ್ಲ. ಮತ್ತೆ ಇಲಾಖೆಗಳು 4-5 ಜನ ಮಿನಿಸ್ಟರ್ಗಳು ಮಾಡ್ಕೊಳ್ಳಿ ಸಾಕು, ಸುಮ್ಮನೆ ಕೆಲಸ ಮಾಡಿ. ಅಷ್ಟು ಟ್ರಾನ್ಸ್ಫರ್ ವ್ಯವಹಾರ, ಗಲಾಟೆ ವ್ಯವಹಾರ, ಗೋಜಲ್ ವ್ಯವಹಾರ ನಿಲ್ಲುತ್ತೆ. ವೇಸ್ಟ್ ಪಾಡಿಗಳು, ಸುಮ್ಮನೆ ಮಂತ್ರಿಗಳೇ ಬೇಡ. ಎಲ್ಲರನ್ನು ಸಮಾಧಾನ ಪಡಿಸೋದು ಹೇಗೆ ಸರ್? ಅದಾದ ಅವರು ಹಣೆ ಬರಹ, ನಂದ ಹಣೆ ಬರಹ. ಅದಕ್ಕೋಸ್ಕರನೇ ಅಲ್ಲ, ಅದಕ್ಕೆ ನನ್ನನ್ನು ಕೇಳಿದ್ರೆ ನೀವು ಬಂದು ನಾನೇನು ಮಾಡಲಿ? ಅದಕ್ಕೆ ನಾಯಕತ್ವ ಬದಲಾವಣೆಯ ತಿಕ್ಕಾಟದಿಂದ ಅಭಿವೃದ್ಧಿಗೆ ತೊಡಕಾಗಿದೆಯಾ ಗೊತ್ತಿಲ್ಲ. ಡಾಟಾ ಇಲ್ಲಿ ಯಾವುದೋ ಹೊರಕ್ಕೆ ಬಂದಿರೋದು ಇವತ್ತೆಲ್ಲ ಮಾಧ್ಯಮಗಳಲ್ಲಿ ಒಂದಷ್ಟು ಕಡೆ ಬಂದಿದೆ. ನಮ್ಮವ್ರು ಇವಾಗ ತೊಗೊಂಡಿದ್ದಾರೆ ಅಷ್ಟೇ. ಹಂಗೆ ನೋಡಿದ್ರೆ ನಮ್ಮವರೇ ಲೇಟು. ಸರಾಸರಿ ಒಂದು 30% ಪ್ರಗತಿ ಆಗಿದೆ ಅಂತ ಡಾಟಾ ಬಂದಂಗಿದೆ ಮಾಹಿತಿ. ಅದರಲ್ಲಿ ಕೆಲವು ಇಲಾಖೆಗಳಲ್ಲಿ ಕಡಿಮೆ, ಕೆಲವು ಇಲಾಖೆಯಲ್ಲಿ ಜಾಸ್ತಿ. ಈಗ ಪ್ರಿಯಾಂಕ ಖರ್ಗೆ ಇಲಾಖೆ ಅಭಿವೃದ್ಧಿಲಿ ಹಿನ್ನಡೆ. ಯಾಕೆ ಅಂದರೆ 11% ಮಾತ್ರ ಪ್ರಗತಿ ಅಂತ ತೋರಿಸ್ತಾ ಇದೆ. IT BT ಇದೆಲ್ಲ ಅದು ಆಗ್ತಾ ಇಲ್ಲ. IT BTನಲ್ಲಿ ಒಂದು 10.86 ಆಗಿದೆಯಂತೆ. ಅದು ಯಾಕೆ ಅಂದರೆ ಯಾಕೆಂದರೆ ಎಲ್ಲ ಓಡಾಟೋಗ್ತಿದಾರಲ್ಲ ಆಂಧ್ರಾಗೆ ಎಲ್ಲ, ಹಾಗಾಗಿ ಖರ್ಚು ಮಾಡೋಕ್ಕಾಗ್ತಿಲ್ಲ ನಮಗೆ. ಅಯ್ಯೋ ಬಿಡ್ರಪ್ಪ ಸುಮ್ಮನೆ. ಇನ್ನು ಜಮೀರು ಅವ್ರದ್ದೇನೋ ಒಂದು ಗೋಜಲು ಅದೊಂದು ಓಕೆ. ಇಲಾಖಾವಾರು 3,53,000 ಕೋಟಿ ಇಟ್ಕೊಂಡಿದ್ದಾರಂತೆ. ಫಸ್ಟ್ ಆಫ್ ಆಲ್ ಈ ಫಿಗರೇ ರಾಂಗು, ಬರೀ ಫಿಗರ್ ಅಷ್ಟೇ. ಇದು ಪ್ರೊಜೆಕ್ಟೆಡ್ ಫಿಗರಲ್ಲಿ ತಂದಿರ್ತಾರೆ. ಪ್ರೊಜೆಕ್ಟೆಡ್ ರೆವಿನ್ಯೂನಲ್ಲಿ ಇದನ್ನು ಪ್ರೊಜೆಕ್ಟ್ ಮಾಡ್ಕೊಂಬಂದಿರ್ತಾರೆ. ಪ್ರೊಜೆಕ್ಟೆಡ್ ರೆವಿನ್ಯೂನಲ್ಲಿ ಪ್ರೊಜೆಕ್ಟೆಡ್ ಆದಾಯ ಆಗದೇ ಇದ್ದಾಗ ಪ್ರೊಜೆಕ್ಟೆಡ್ ಎಕ್ಸ್ಪೆಂಡಿಚರು ಆಗಲಿಕ್ಕಾಗಲ್ಲ. ನಂಬರ್ 1. ನಂಬರ್ 2, ಸೆಪ್ಟೆಂಬರ್ ತ್ರೈಮಾಸಿಕ ಅಂತ್ಯದಲ್ಲಿ ಬಿಡುಗಡೆಯಾದ ಮೊತ್ತ 1,48,576 ಕೋಟಿ. ಇದು ಬಿಡುಗಡೆ ಆಗಿದೆ ಅಂತ ಇವರು ಹೇಳ್ತಿದ್ದಾರೆ. ಇವರು ಬಳಕೆಯಾಗಿದ್ದು 1,06,611 ಕೋಟಿ ಅಂತ ಹೇಳ್ತಿದ್ದಾರೆ ಬಳಕೆ ಆಗಿರೋದು ಇವರು. ಸೊ ಅಲ್ಲಿಗೆ 2 ಕ್ವಾರ್ಟರ್ ಮುಗೀತು ಅಂತ ಅರ್ಥ. 2 ತ್ರೈಮಾಸಿಕಗಳು ಮುಗೀತು. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮುಗೀತು ಅಂದರೆ ಅರ್ಧ ವರ್ಷ ಮುಗಿದಿದೆ ಅಂತ ಅರ್ಥ. ಕಂದಾಯ ಇಲಾಖೆ ಒಂದು 5,700 ಕೋಟಿ ಅಷ್ಟೇ ಖರ್ಚು ಮಾಡಿರೋದು, 46%. ಬೆಟರ್ ಅವರೇ ಆ್ಯಕ್ಚುಲಿ ಅದು ಸರಿನೂ ಇರ್ಬೋದು. 46 ಅಂದರೆ ಇನ್ 6 ಮಂತ್ಸಿಗೆ ಸರಿ ಹೋಗ್ಬೋದು ಅದು. ಜಲಸಂಪನ್ಮೂಲ ಇಲಾಖೆ ಹಿಸ್ ಹೈನೆಸ್ ಹೋಲಿನೆಸ್ ಶ್ರೀ 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 ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಪಾಸಿಬಲ್ ಚೀಫ್ ಮಿನಿಸ್ಟರ್ ಆಫ್ ಟುಮಾರೋ DK ಶಿವಕುಮಾರ್ ಇಲಾಖೆ 23%. ಅವರು ಬ್ಯುಸಿ ಇದ್ದಾರೆ. ಅವರು ಸಂಪನ್ಮೂಲ ಕ್ರೋಢೀಕರಣ ಅಥವಾ ಸಂಪನ್ಮೂಲಗಳನ್ನು ವೆಚ್ಚ ಮಾಡುವುದರಲ್ಲಿ ಸರ್ಕಾರದ ವಿಚಾರದಲ್ಲಿ ಅವ್ರಿಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಖಾತೆಗಳು ಬೇಕು. ಸಚಿವ ವಸತಿ 18% ಖರ್ಚು ಮಾಡಿದ್ದಾರೆ, 807 ಕೋಟಿ. ಗ್ರಾಮೀಣಾಭಿವೃದ್ಧಿ ಎಗೈನ್ ಅಂತ ವೀರಾದಿವೀರ ಲೆವೆಲಲ್ಲಿ ಇದ್ದಾರೆ ಅವರು ಸಾಹೇಬರು ಪ್ರಿಯಾಂಕ ಖರ್ಗೆ. ಅವ್ರು 11%. ಯಾತಕ್ಕೆ ಯಾವನೂ ಗೊತ್ತು. IT BT ಅದು ಪ್ರಿಯಾಂಕ ಖರ್ಗೆ, ಅದು ಒಂದು 117 ಕೋಟಿ, 10% ಅಷ್ಟೇ ಖರ್ಚು ಮಾಡಿರೋದವರು. ಎಷ್ಟಕ್ಕೆ 10%? ಏನು ಕಥೆನೋ ದೇವರೇ ಕಾಪಾಡಬೇಕು. ಗೃಹಜ್ಯೋತಿ 50% ಖರ್ಚಾಗಿದೆ, 26,000. ಕರೆಕ್ಟಾಗಿ ಅರ್ಧಕ್ಕೆ ಖರ್ಚು ಮಾಡ್ಕೊಂಡಿದ್ದಾರೆ ಅವರು.
ಇರಲಿ ಎಮರ್ಜೆನ್ಸಿಗೆ ಅಂತ. ಹಂಚಿಕೆ ಮೊತ್ತ 34,000 ಆಗಿದೆಯಂತೆ. ಮಹಿಳಾ ಕಲ್ಯಾಣ ಇಲಾಖೆದಾ, ಅವರು 17%. ಮೇಡಮು ಬ್ಯುಸಿ ಇದ್ದಾರೆ, ಅವರು ಬ್ಯುಸಿ ಇರ್ಬೋದು. ಶಕ್ತಿ ಅವರು 34%. ಅನ್ನಭಾಗ್ಯ 8,000 ಕೋಟಿಗೆ 28% ಖರ್ಚು ಮಾಡಿದಾರಂತೆ ಮುನಿಯಪ್ಪ. ಇಲ್ಲ, ಇದು ರಾಂಗ್ ಇದೆ. ಹಂಚಿಕೆ ಮೊತ್ತ ಸರ್, ಬಿಡುಗಡೆ ಆಗಿರೋದು ಇದು, ಬಿಡುಗಡೆ ಆಗಿರೋದ್ರಲ್ಲಿ 28% ಖರ್ಚು ಅದೇ ಗೊತ್ತಾಯ್ತು. 8,000 ಕೋಟಿಗೆ 28% ಖರ್ಚು ಮಾಡಿದ್ದಾರೆ ಅಂತಾರೆ ಇವರು. ಇದು ರಾಂಗ್ ಇದೆ. ಯಾಕಂದರೆ ಅನ್ನಭಾಗ್ಯ ಯೋಜನೆಗೆ ಇವರು ಕೇಂದ್ರ ಸರ್ಕಾರದಿಂದ ತಗೊಂಡಿರೋ ಅಕ್ಕಿಗೇನೆ ಬಾಕಿ ದುಡ್ಡು ಕೊಟ್ಟಿಲ್ಲ. ಅದು ಕೊಟ್ಟಿದ್ದಿದ್ರೇ 35%ಗೆ ಹೋಗ್ಬಿಡೋದು ಅದು. ಹಾಗಾಗಿ ಆ ಕಾಸು ಕೊಡಲ್ಲ, ಇಲ್ಲಿ ಕಾಸು ಖರ್ಚು ಮಾಡಲ್ಲ ಅಂದರೆ ಅರ್ಥ ಏನು? ಬಟ್ ಕಾಸಿದೆ ಅಂದ್ರೆ ಏನು ಅರ್ಥ? ಹೌದು, ಕೆಲಸನೂ ಆಗಲ್ಲ, ಕಾಸು ಇದೆ. ಹೋಲ್ ಫಿಗರ್ಸು ಬೋಗಸ್ ಇದ್ದಂಗಿದೆ ನನ್ನ ಪ್ರಕಾರ. ಸಾಮಾನ್ಯವಾಗಿ ಮಾರ್ಚ್, ಏಪ್ರಿಲ್, ಮೇ ಅಂದರೆ ಫಸ್ಟ್ ಕ್ವಾರ್ಟರ್ ಏನಿದೆ ತ್ರೈಮಾಸಿಕ, ಫೆಬ್ರವರಿಲಿ ಬಜೆಟ್ ಆದಮೇಲೆ, ಮಾರ್ಚ್ ಕಳೆದ ಮೇಲೆ, ಏಪ್ರಿಲ್, ಮೇ, ಜೂನ್ ಅಲ್ಲಿ ಖರ್ಚು ಕಡಿಮೆ ಇರುತ್ತೆ. ಯಾಕೆಂದರೆ ಬಜೆಟ್ ಆದ ಮೇಲೆ ಅದು ಪಾಸಾಗಿ ಇಲಾಖೆಗಳಿಗೆ ಹೋಗಿ ಫಿನಾನ್ಸ್ ಕ್ಲಿಯರೆನ್ಸ್ ಆಗಿ, ಆಮೇಲೆ ಅಲೋಕೇಶನ್ಸ್ ಆಗಿ, ಆಮೇಲೆ ಡಿಪಾರ್ಟ್ಮೆಂಟಲ್ ಅಲೋಕೇಶನ್ಸ್ ಆಗಿ, ಇಂಟರ್ನಲ್ಲಿ ಡಿಪಾರ್ಟ್ಮೆಂಟಲ್ನಲ್ಲಿ, ಅದಾದಮೇಲೆ ಅದಕ್ಕೆ ಏನೇನು ಬೇಕು ಟೆಂಡರ್ಗಳು, ಪ್ರಾಸೆಸ್ಸು, ಮಣ್ಣು ಮಸಿ ಎಲ್ಲ ಕರೆದು ಎಲ್ಲ ಮಾಡೋಕ್ಕೆ ಅದು 3 ತಿಂಗಳು ಆಗೋಗುತ್ತೆ. ಹಾಗಾಗಿ ಜನರಲಿ ಫಸ್ಟ್ ಕ್ವಾರ್ಟ್ರಲ್ಲಿ ಸರ್ಕಾರದ ದುಡ್ಡು ಸ್ಪೆಂಡ್ ಆಗಲ್ಲ, ಎಕ್ಸೆಪ್ಟ್ ಸ್ಯಾಲ್ರಿ ಮತ್ತು ಅದರ ವಿಚಾರಗಳನ್ನು ಬಿಟ್ಟರೆ. ಸೆಕೆಂಡ್ ಕ್ವಾರ್ಟ್ರಲ್ಲಿ ಸ್ಟಾರ್ಟ್ ಆಗತ್ತೆ ಸ್ವಲ್ಪ. ಥರ್ಡ್ ಕ್ವಾರ್ಟ್ರಲ್ಲಿ ಒಂದು ಹಂತಕ್ಕೆ ತರ್ತಾರೆ. ಫೋರ್ತ್ ಕ್ವಾರ್ಟ್ರಲ್ಲಿ ಖಾಲಿ ಮಾಡುವ ಕಾರ್ಯಕ್ರಮ ಅಂತ ಒಂದು ಇರುತ್ತೆ. ಖಾಲಿ ಮಾಡುವ ಕಾರ್ಯಕ್ರಮ ಅಂದರೆ ಉಳ್ಕೊಂಡಿರೋ ದುಡ್ಡನ್ನು ಹೇಗಾದರೂ ಮಾಡಿ ಖರ್ಚು ಮಾಡಿ ಮುಗಿಸ್ಕೊಂಡ್ಬಿಡೋದು. ಅಲ್ಲೇ ಹೈಯೆಸ್ಟ್ ಹೇಸಿಗೆ ತಿನ್ನುವ ಕಾರ್ಯಕ್ರಮ ಇರೋದು ಒಳಗಡೆ ಹಬ್ಬ. ಅದು ಹಬ್ಬದ ಸಮಯ ಹಬ್ಬ ಮಾಡ್ತಾರೆ ಅಷ್ಟೇ. ಎಸ್, ಬಟ್ ಇದರಲ್ಲಿ ಸಂಬಳ ಕೊಡಬೇಕು, ಗ್ಯಾರಂಟಿಗಳಿಗೆ ಹೋಗುತ್ತೆ. ಆ 1,06,611 ಕೋಟಿ ಇದೆಲ್ಲ ಸೇರೇ ಹೋಗಿರೋದು ದುಡ್ಡು. ಸಂಬಳ ಮತ್ತು ಪಿಂಚಣಿ ಇದೆಲ್ಲ ಹೋಗಿರುತ್ತೆ ಇಲಾಖಾವಾರಲ್ಲಿ. ದುಡ್ಡು ರಿಲೀಸ್ ಆಗಿದ್ದರೆ ನನಗೆ ಗೊತ್ತಿಲ್ಲ. ಈ ಫಿಗರ್ಸ್ ನೋಡಿದ್ರೆ ನನಗೆ ಆಗಿರೋದೇ ಡೌಟು. ಏನೋ ಆಗಿದೆ ಅಂತ ಇವ್ರು ಹೇಳ್ತಿದ್ದಾರೆ. ಅದು ಹೆಂಗಾಗಿದೆ? ಆಗಿರ್ಬೋದು 1,00,000 ಕೋಟಿ ಆಗಿರ್ಬೋದು ರಿಲೀಸು. ಬಳಕೆ. ಎಸ್.